ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಪ್ರಿಯಾ ಗೊಟಕ್ ನನ್ ಮನೆ ಕಾಲಿಡ್ತಿದ್ ಕೂಡ್ಲೆ ಮಗ ಸೊಸೆ ಇಬ್ರು ಗೊಟಕ್ ಅಂತಿದ್ದಾರೆ. ಸಾಕಲ್ವಾ ನಾನ್ ಕೊಡ್ತಿರೋ ಶಾಕು? ಅಯ್ಯೋ ದೇವ್ರೆ, ನನ್ ಮಗ ಸೊಸೆ ಈಗ ಎಲ್ಲಿದಾರೋ ಏನೋ. ಭಗವಂತ ನೀನೇ ಅವ್ರನ್ನ ಕಾಪಾಡ್ಬೇಕು. ನಿನ್ ಪ್ರಾರ್ಥನೆ ಆ ದೇವ್ರಿಗೆ ತಲುಪಲ್ಲ, ಆದ್ರೆ 100% ಇವತ್ ಅವ್ರಿಬ್ರು ಡೈರೆಕ್ಟ್ ಆಗಿ ದೇವ್ರ ಪಾದ ಸೇರ್ತಾರೆ. ಛೀ, ಈ ತರ ಎಲ್ಲ ಮಾತಾಡ್ತೀಯಲ್ಲ, ನಿಂಗೇನು ಅನ್ಸೋದೇ ಇಲ್ವಾ? ಅನ್ಸಲ್ವೇ? ನನಗೇನು ಅನ್ಸಲ್ಲ. ನನ್ ನೆಮ್ಮದಿನ ಹಾಳ್ ಮಾಡಿರೋ ಯಾರು ಈ ಮನೇಲಿ ನೆಮ್ಮದಿಯಾಗಿರ್ಬಾರ್ದು. ಇರೋಕ್ ನಾನ್ ಬಿಡೋದು ಇಲ್ಲ. ಚಟ್ಟ ರೆಡಿ ಮಾಡ್ಕೊಳ್ಳಿ. ಒಂದೊಂದ್ ತರದಲ್ಲಿ ನಿಮ್ ಮನೆ ಮಕ್ಕಳು ನೆಮ್ಮದಿಯೆಲ್ಲ ಚಟ್ಟ ಸೇರಾಯ್ತು. ಇನ್ನೇನೇ ಇದ್ರು ಈ ಮನೇಲಿ ನಂದೇ ಆಟ. ನೋಡಿ, 100 ಜನ್ಮ ಗಂಡ ಹೆಂಡತಿಯಾಗಿರಿ. ನಿಮ್ಮ ಜೀವನದಲ್ಲಿ ಯಾವ ತಾಪತ್ರಯ ಬಂದ್ರೂ ನಿಮ್ ಪ್ರೀತಿ ನೋಡಿ ಹೆದರ್ಕೊಂಡು ಓಡ್ಬೇಕದು. ಯುದ್ಧಕ್ಕೆ ತಿರುಗಬಾರ್ದು, ಪ್ರೀತಿಗೆ ತಿರುಗಬೇಕು. ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ. 100 ಕಾಲ ಮುತ್ತೈದೆಯಾಗಿ ಬಾಳಮ್ಮ. ಏನೋ ಗೊತ್ತಿಲ್ಲ ಅಜ್ಜಿ, ಮೊದ್ಲೆಲ್ಲ ಅರ್ಜುನ್ ಸರ್ಗೆ ಯಾವಾಗ ಏನಾಗುತ್ತೋ ಅಂತ ಭಯ ಆಗ್ತಾ ಇತ್ತು. ಈಗ ಇಲ್ಲಿಗೆ ಬಂದ್ಮೇಲೆ ಏನೋ ಒಂಥರ ಧೈರ್ಯ. ನಮಗೆ ಯಾವುದೋ ಒಂದು ದೈವಶಕ್ತಿ ಆಶೀರ್ವಾದ ಸಿಕ್ಕಿದೆ ಅನ್ನೋ ಭಾವನೆ. ಬಿಲ್ವವನದಲ್ಲಿ ತಾಳಿ ಕಟ್ಟಿಸ್ಕೊಂಡ್ಮೇಲೆ ನಿಮ್ಮಿಬ್ಬರನ್ನ ಯಾರು ಬೇರೆ ಮಾಡಕ್ ಸಾಧ್ಯವೇ ಇಲ್ಲ. 100 ಕಾಲ ಚೆನ್ನಾಗಿರಿ. ಆದ್ರೂ ತಾತ, ನಿಮ್ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ. ಯಾಕಪ್ಪ? ನನಗ್ ಗಾಯ ಆಗಿದ್ದ ರೇಂಜ್ಗೆ ಸಿಟಿಲಿ ಯಾವುದೇ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗಿದ್ರು ಇಷ್ಟು ಬೇಗ ರಿಕವರಿ ಆಗೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಆದ್ರೆ ನೀವು ಚಕಾಚಕ್ ಅಂತ ಒಂದೇ ದಿನದಲ್ಲಿ ನನ್ನ ಗಾಯಗಳನ್ನೆಲ್ಲ ಮಾಯ ಮಾಡ್ಬಿಟ್ರಿ. ಏನ್ ಚಮತ್ಕಾರ ಇಟ್ಕೊಂಡಿದ್ದೀರಾ ನಿಮ್ ಕೈಯಲ್ಲಿ? ಸಾಮಾನ್ಯವಾದ ಮುದ್ಕ ಅನ್ಕೊಂಡ್ರ? ಇವನು ಧನ್ವಂತ್ರಿ ದೇವ್ರ ಜಪ ಮಾಡಿ ಸಿದ್ಧಿ ಮಾಡ್ಕೊಂಡಿದ್ದಾನೆ. ಅದಕ್ಕಾಗಿ ಇವನ್ ಕೈಯಿಂದ ಯಾರಿಗೇ ಮದ್ ಕೊಟ್ರು ಬೇಗ ಗುಣ ಆಗ್ಬಿಡ್ತಾರೆ. ನಿಮ್ಮಂಥ ಪವಾಡ ಪುರುಷರು ನಮಗ್ ಸಿಕ್ಕಿದ್ದು ನಮ್ಮ ಅದೃಷ್ಟ. ಅಂತೂ ಇಂತೂ ದೊಡ್ಡ ಜಾದೂನೇ ಮಾಡ್ಬಿಟ್ರಿ. ನೀವೇನಾದ್ರೂ ನಮಗ್ ಸಿಗದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಅರ್ಜುನ್ ಸರ್ ಏನಾಗ್ತಿತ್ತೋ ಏನೋ. ನೋಡಮ್ಮ, ಎಲ್ಲ ಭಗವಂತನ ಇಚ್ಛೆ. ನಾವು ನಿಮಿತ್ತ ಮಾತ್ರ. ಒಡೆದೋದ ಮನಸ್ಸುಗಳು ಕೂಡ್ಬೇಕು ಅಂತ ಆ ಮೇಲ್ನವನು ಆಜ್ಞೆ ಕೊಟ್ಟ. ನಿಮ್ಮನ್ ಕರ್ಕೊಂಬಂದೆ ಅಷ್ಟೇ. ನಮ್ ಶಿವನಿಗೆ ಬರೋ ವಿದ್ಯೆ ಉಪಯೋಗಿಸಿ ನಿಮ್ಮೆಲ್ಲಾ ತೊಂದ್ರೆನೂ ಒಂದೇ ದಿನದಲ್ಲಿ ನಿವಾರಿಸ್ಬೋದಾಗಿತ್ತು. ಆದ್ರೆ ನೀವಿಬ್ರು ಯಾವಾಗ್ಲೂ ಯುದ್ಧ ಮಾಡ್ತಿದ್ರಲ್ಲ, ಅದಕ್ಕೆ ಇಷ್ಟೆಲ್ಲ ಮಾಡ್ಬೇಕಾಗ್ ಬಂತು. ಏನ್ ತಾತ ನೀವು ಸುಮ್ಮನೆ ನನ್ನನ್ನು ಒಂದಿನ ನೋವಲ್ಲಿ ನರಳೋ ಹಾಗೆ ಮಾಡ್ಬಿಟ್ರಲ್ಲ. ಹೌದು ತಾತ, ನಾನು ಅಷ್ಟೇ. ಎಷ್ಟು ಟೆನ್ಷನ್ ಅಲ್ಲಿದ್ದೆ ಗೊತ್ತಾ? ಎಷ್ಟು ಥರ ವ್ರತಗಳು, ಅದು ಅಲ್ದೆ ಉಪವಾಸ ಇದ್ದು ಎಷ್ಟು ಒದ್ದಾಡ್ಬಿಟ್ಟೆ ಗೊತ್ತಾ? ಹಾಗೆ ತಡ ಮಾಡಿದ್ದಕ್ಕೆ ತಾನೇ
ನಿಮ್ಮ ನಿಜವಾದ ಪ್ರೀತಿ ಏನು ಅಂತ ಗೊತ್ತಾಗಿದ್ದು. ನಿಜ ತಾತ, ಹತ್ತಿರದಲ್ಲಿದ್ದಾಗ ಆ ಪ್ರೀತಿ ಬೆಲೆ ಏನು ಅಂತ ನಮ್ಗೆ ಅರ್ಥನೇ ಆಗೋದಿಲ್ಲ. ದೂರ ದೂರ ಹೋದಾಗ ಜೀವನನೇ ಭಾರ ಅಂತ ಅನ್ಸೋದಕ್ ಶುರುವಾಗೋಗುತ್ತೆ. ವಸ್ತುನಾಗ್ಲಿ ಪ್ರೀತಿನಾಗ್ಲಿ ಕಳ್ಕೊಳ್ಳೋಕ್ ಮುಂಚೆನೆ ಅದನ್ನ ಜೋಪಾನವಾಗಿ ಕಾಪಾಡ್ಬೇಕಮ್ಮ. ಕಳ್ಕೊಂಡ್ಮೇಲೆ ಚಿಂತೆ ಮಾಡಿ ಏನೂ ಪ್ರಯೋಜನ ಇಲ್ಲ. ವಸ್ತು ಕಳೆದು ಹೋದ್ರೆ ಪುನಃ ಸಿಗಬಹುದು, ಆದ್ರೆ ಮನಸ್ಸು ಕನ್ನಡಿ ತರ ಒಡೆದು ಹೋದ್ರೆ ಜೋಡ್ಸೋಕಾಗಲ್ಲ. ನೋಡಿ, ಇನ್ಮುಂದೆ ಆದ್ರೂ ಚೆನ್ನಾಗಿ ಸುಖವಾಗಿರಿ. ತಾತ, ನೀವು ನಮಗ್ ಮಾಡಿರೋ ಉಪಕಾರಕ್ಕೆ ನಿಮಗೇನ್ ಕೊಟ್ರೂ ಸಾಲೋದಿಲ್ಲ. ಆದ್ರೆ ಇವತ್ ನಮ್ ಕೈಲಿ ಕೊಡೋದಕ್ಕೆ ಏನೂ ಇಲ್ಲ. ಏನು ಬೇಡಮ್ಮ, ನೀವು ಖುಷಿಯಾಗಿದ್ರೆ ಸಾಕು. ನೋಡಿ, ನಿಮ್ ಮಗು ಸಿಕ್ಮೇಲೆ ಒಂದ್ಸಾರಿ ಇಲ್ಲಿ ಕರ್ಕೊಂಡ್ ಬನ್ನಿ. ನಾವು ನೋಡ್ಬೇಕವನ್ನ. ಅಂದ್ರೆ ನಿಮ್ಗೆ ನಮ್ಮ ಮಗು ಬದುಕಿರೋ ವಿಚಾರ ಗೊತ್ತಾ? ಗೊತ್ತಿದೆ. ತಾತ, ನಿಜವಾಗ್ಲೂ ನೀವೊಂಥರ ಅದ್ಭುತ ವ್ಯಕ್ತಿ. ನಿಮಗೆಲ್ಲ ಸತ್ಯ ಗೊತ್ತಿದೆಯಲ್ಲ ತಾತ. ಹಾಗಿದ್ರೆ ನಮ್ಮ ಮಗು ಎಲ್ಲಿದೆ ಅಂತ ಗೊತ್ತಾ ನಿಮ್ಗೆ? ಅದು ಸಿಗುತ್ತಾ ಸಿಗಲ್ವಾ ಅದನ್ನ ಹೇಳ್ತೀರಾ? ನಿಮ್ಮ ಕರ್ಮಗಳು ಸಂಪೂರ್ಣವಾಗಿ ಮುಗಿಯೋವರೆಗೂ ಮಡಿಲ್ ತುಂಬಲ್ಲ. ನಿಮ್ಮ ಕರ್ಮದ ದಾರಿ ಸರಿತಾ ಇದೆ. ಆದಷ್ಟು ಬೇಗ ನಿಮ್ಮ ಮಗು ನಿಮಗೆ ಸಿಗುತ್ತೆ. ನೀವಿಷ್ಟ ಹೇಳಿದ್ರಲ್ಲ, ಮನಸ್ಸಿಗೆ ತುಂಬಾ ಆನಂದ ಆಗ್ತಿದೆ. ನೋಡಿ, ಮಗು ಸಿಕ್ಕಾದ್ಮೇಲೆ ನಿಮಗೇನ್ ಸಹಾಯ ಬೇಕಾದ್ರೂ ಇಲ್ಲಿಗೆ ಬನ್ನಿ. ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಹೋಗ್ ಬನ್ನಿ. ಬರ್ತೀವಿ. ಸರಿ ಅಮ್ಮ, ಬರ್ತೀವಜ್ಜಿ. ಶಿವ, ಏನಾಯ್ತು ನಿಂಗೆ? ಇದ್ದಕ್ಕಿದ್ದ ಹಾಗೆ ಮುಖ ಯಾಕೆ ಸಪ್ಪಗ್ ಮಾಡ್ಕೊಂಡೆ? ಬಾರು, ತಾಯಿ ಕರಳು ಮಗುಗೋಸ್ಕರ ಮಿಡಿತಾ ಇದೆ. ಆದ್ರೆ ಆ ತಾಯಿ ಮಗುನ ಸಂಪೂರ್ಣ ದೂರ ಮಾಡೋದಕ್ಕೆ ದುಷ್ಟಶಕ್ತಿ ಕಾಯ್ತಾ ಇದೆ. ಅಂದ್ರೆ ಆ ಮಾಟಗಾತಿ ಕಣ್ಣು ಆ ಮಗು ಮೇಲ್ ಬಿದ್ದಿದೆ. ಇವ್ರ ಕಷ್ಟ ಇನ್ನೂ ಕೊನೆ ಆಗಿಲ್ಲ. ಇವ್ರ ಕಣ್ಣೀರು ಸುರಿಸ್ಬೇಕಾದ್ದು ಇನ್ನೂ ಬೇಕಾದಷ್ಟಿದೆ, ಬೇಕಾದಷ್ಟು.